ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಒಂದು ಮಾತನ್ನು ಹೇಳಿದೆ, ಒಂದು ದೊಡ್ಡ ಸ್ಟೋರಿಯನ್ನು ಬ್ರೇಕ್ ಮಾಡೋರಿದ್ದೀವಿ. ಹೇಗೆ 60 ಕೋಟಿ ರೂಪಾಯಿ ಅವ್ಯವಹಾರದ ಪ್ರಕರಣದ ತನಿಖೆಯಲ್ಲಿ ಸಿಐಡಿ ಮನಸ್ಸಿಗೆ ಬಂದಂತೆ ಚಾರ್ಜ್ ಶೀಟನ್ನು ಸಲ್ಲಿಸಿತು ಅನ್ನುವಂಥದ್ದು. ತನಿಖೆಗೆ ಒಬ್ಬ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿ ನೇಮಕವಾಗಿದ್ದರು. ಅವರ ತನಿಖೆ ಪ್ರಾಮಾಣಿಕವಾಗಿತ್ತು. ತುಂಬ ಪ್ರಭಾವಿಗಳು, ಅವರ ಮಕ್ಕಳು, ಅವರ ಹತ್ತಿರದವರು ಈ 60 ಕೋಟಿ ರೂಪಾಯಿಯನ್ನು ನುಂಗಿ ನೀರು ಕುಡಿಯೋದರಲ್ಲಿ ಸಫಲರಾಗಿದ್ದಾರೆ ಅನ್ನೋದನ್ನು ದಾಖಲೆಗಳ ಸಮೇತ ಆ ಇನ್ಸ್ಪೆಕ್ಟರ್ ಕಂಡು ಹಿಡಿದಿದ್ರು. ಆದರೆ ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆಯಲ್ಲಿ ಆ ಪ್ರಭಾವಿಗಳು ಮತ್ತು ಅವರ ಕಡೆಯವರ ಹೆಸರುಗಳು ಯಾವುವು ಇರಲೇ ಇಲ್ಲ. ಇನ್ಸ್ಪೆಕ್ಟರ್ ಕಂಡು ಹಿಡಿದಿದ್ರು ಪ್ರಭಾವಿಗಳ ಕೈವಾಡವನ್ನು ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ. ಚಾರ್ಜ್ ಶೀಟ್ ಬಹಿರಂಗವಾಗಿದೆ, ಆ ಪ್ರಭಾವಿಗಳ ಹೆಸರು ಅದರಲ್ಲಿಲ್ಲ ಅನ್ನುವಂಥದ್ದು. ಇಷ್ಟಕ್ಕೂ ಈ ಪ್ರಕರಣ ಯಾವುದು? ಅಮಾನತ್ ಬ್ಯಾಂಕ್ ಅವ್ಯವಹಾರದ ಪ್ರಕರಣ ಇದು. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣ ನಡೆದರೆ ಸ್ಥಳೀಯ ಪೊಲೀಸರಿಂದ ನಮಗೆ ನ್ಯಾಯ ಸಿಗೋದಿಲ್ಲ, ತನಿಖೆಯನ್ನು ಸಿಐಡಿಗೆ ಕೊಡಿ ಅಂತ ಅನೇಕರು ಆಗ್ರಹಿಸ್ತಾರೆ, ಪ್ರತಿಭಟನೆಗಳನ್ನು ಮಾಡ್ತಾರೆ. ಹಾಗಾದರೆ ಸಿಐಡಿ ತನಿಖೆ ಹೇಗೆ ಮಾಡುತ್ತೆ? ಅದರ ತನಿಖೆ ಎಷ್ಟು ಪ್ರಾಮಾಣಿಕ? ಆ ಪ್ರಾಮಾಣಿಕತೆಯ ಮೇಲೆ ಕಪ್ಪು ಚುಕ್ಕೆ ಬರುವಂಥ ವರದಿ ಇದು. ಸಿಐಡಿ ಕೈಗೆ ಅಮಾನತ್ ಬ್ಯಾಂಕ್ನ ತನಿಖೆಯನ್ನು ಕೊಡಲಾಗಿತ್ತು. ಸಿಐಡಿ ಅವರು ತನಿಖೆ ಮಾಡ್ತಾರೆ. ಅಮಾನತ್ ಬ್ಯಾಂಕ್ನಲ್ಲಿ 60 ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದು ಬಡ ಅಲ್ಪಸಂಖ್ಯಾತರ ಆಶಾಕಿರಣದ ಮೇಲೆ ಚಪ್ಪಡಿ ಕಲ್ಲು ಎಳೆದಂಥವರನ್ನು ಸಿಐಡಿ ಕಂಡು ಹಿಡಿದು ಜೈಲಿಗೆ ಕಳಿಸುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಚಾರ್ಜ್ ಶೀಟ್ನಲ್ಲಿ ಪ್ರಭಾವಿಗಳು ಯಾರೂ ಇರಲಿಲ್ಲ. 3 ಜನ ಬಡಪಾಯಿ ಮ್ಯಾನೇಜರ್ಗಳು ಮಾತ್ರ ಈ ದುಡ್ಡು ತಿಂದಿದ್ದಾರೆ ಅನ್ನುವಂಥ ಚಾರ್ಜ್ ಶೀಟನ್ನು ಸಿಐಡಿ ಸಲ್ಲಿಸಿತ್ತು. ಹಾಗಾದರೆ ಸಿಐಡಿ ತನಿಖೆ ಹೀಗೆ ಯಾಕಾಯಿತು ಅಂತ ನೋಡ್ತಾ ಹೋದಾಗ ಬೆಚ್ಚಿ ಬೀಳಿಸುವಂಥ ಕೆಲವು ದಾಖಲೆಗಳು ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ. ಸಿಐಡಿ ತನಿಖೆಯಲ್ಲೂ ಕೂಡ ಈ ಪ್ರಭಾವಿಗಳು ಕೈವಾಡ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ತನಿಖೆ ಮಾಡಿದಂಥ ಇನ್ಸ್ಪೆಕ್ಟರ್ ಇದರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಕೂಡ ಕೊಟ್ಟಿದ್ರು. ಅವರ ಅಂತಿಮ ತನಿಖಾ ವರದಿಯಲ್ಲಿ ಈ ಎಲ್ಲ ಪ್ರಭಾವಿಗಳು, ಅದರಲ್ಲೂ ರೆಹಮಾನ್ ಖಾನ್ ಮತ್ತು ಮಕ್ಸೂದ್ ಅಲಿ ಖಾನ್ ಹೆಸರು ಬಹಳ ಸ್ಪಷ್ಟವಾಗಿತ್ತು. ಆದರೆ ಚಾರ್ಜ್ ಶೀಟ್ನಲ್ಲಿ ಆ ಹೆಸರೇ ಇರಲಿಲ್ಲ. ಅವಾಗಿಂದ ಸುವರ್ಣ ನ್ಯೂಸ್ ಬಳಿ ದಾಖಲೆಗಳಿವೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿವೆ ದಾಖಲೆಗಳು ಅಂತ ಕೇಳ್ತಿರೋ ಏನೋ? ಹಾಗಾದರೆ ಈ ದಾಖಲೆಗಳು ಏನು? ಈ ದಾಖಲೆಗಳಿಂದ ಏನು ಪ್ರೂವ್ ಆಗುತ್ತೆ? ಅದಕ್ಕೆ ಒಂದು ವರದಿ ಇಲ್ಲಿದೆ. ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯ ಇತ್ತೀಚೆಗೆ ಸದನದಲ್ಲಿ ಅಮಾನತ್ ಬ್ಯಾಂಕ್ ಅವ್ಯವಹಾರದ ತನಿಖೆಯ ಬಗ್ಗೆ ಮಾತನಾಡಿದರು. ಎಲ್ಲ ವಿಚಾರಣೆಗಳಲ್ಲಿ ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಮತ್ತು ಅವರ ಪುತ್ರ ಮಕ್ಸೂದ್ ಅಲಿ ಖಾನ್ ಹಾಗೂ ಇತರರು ಅವ್ಯವಹಾರ ಎಸಗಿರೋದು ಕಂಡುಬಂದಿತ್ತು. ಆದರೆ ಸಿಐಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಅವರ ಹೆಸರುಗಳು ನಾಪತ್ತೆಯಾಗಿ ಬ್ಯಾಂಕ್ ಮ್ಯಾನೇಜರ್ಗಳು ಆರೋಪಿಗಳಾಗಿದ್ದರು. ಅದಕ್ಕೆ ರಾಜ್ಯ ಸರ್ಕಾರ ಪ್ರಭಾವ ಬೀರಿದ್ದೇ ಕಾರಣ ಅನ್ನೋದು ನಾಣಯ್ಯನವರ ವಾದವಾಗಿತ್ತು. ನಾಣಯ್ಯನವರು ಸಂಶಯದ ಆಧಾರದ ಮೇಲೆ ಆರೋಪ ಮಾಡಿದರು. ಅವರ ಸಂಶಯಕ್ಕೆ ಸುವರ್ಣ ನ್ಯೂಸ್ ದಾಖಲೆಗಳನ್ನ ತಂದಿದೆ. ಅಮಾನತ್ ಬ್ಯಾಂಕಿನಲ್ಲಿ ನಡೆದ 60 ಕೋಟಿ ರೂಪಾಯಿ ಅವ್ಯವಹಾರದ ದಾಖಲೆಯ ತನಿಖೆಗೆ ನಿಂತಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ಗೆ ರೆಹಮಾನ್ ಖಾನ್ ಮತ್ತು ಅವರ ಪುತ್ರ ಮಕ್ಸೂದ್ ಅಲಿ ಖಾನ್ ಸೇರಿದಂತೆ ಹಲವು ಪ್ರಭಾವಿಗಳು ನಡೆಸಿದ ಗೋಲ್ಮಾಲ್ನ ದಾಖಲೆಗಳು ಸಿಕ್ಕಿದ್ದವು. ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ಗೆ ಸಿಕ್ಕಿದ್ದವು ದಾಖಲೆಗಳು. ಅಂದಿನ ಐಜಿಪಿ ರವೀಂದ್ರನಾಥ್ಗೆ ವರದಿ ಕೊಟ್ಟಿದ್ದರು.
ದಾಖಲೆಗಳು ಸಿಕ್ಕಿವೆ, ತನಿಖೆಗೆ ಕಾಲಾವಕಾಶ ಬೇಕು ಎಂದು ಕೇಳಿಕೊಂಡಿದ್ದರು ರವಿಶಂಕರ್. ಅಂದಿನ ಐಜಿಪಿ ರವೀಂದ್ರನಾಥ್ ಅವರ ಗಮನಕ್ಕೆ ತಂದಿದ್ದರು. ಎಲ್ಲ ಮಾಹಿತಿ ವಿನಿಮಯಗಳು ಬರವಣಿಗೆಯಲ್ಲಿ ನಡೆದಿದ್ದವು. ಸುವರ್ಣ ನ್ಯೂಸ್ ಬಳಿ ಇವೆ ದಾಖಲೆ. ಎಸ್, ಇಲ್ಲಿದೆ ನೋಡಿ ದಾಖಲೆ. ಬಂಧಿತ ಬ್ಯಾಂಕ್ ನೌಕರರ ವಿರುದ್ಧ ಪ್ರಾಥಮಿಕ ಆರೋಪ ಪಟ್ಟಿ ಸಲ್ಲಿಸುತ್ತೇವೆ. ರೆಹಮಾನ್ ಖಾನ್, ಎ ಖಾತಿಬ್ ಸೇರಿದಂತೆ ಉಳಿದವರ ವಿರುದ್ಧ ಸಾಕ್ಷಿಗಳು ಸಿಕ್ಕಿವೆ. ತನಿಖೆಗೆ ಕಾಲಾವಕಾಶ ಬೇಕು ಅಂತ 2003 ಅಕ್ಟೋಬರ್ 23ನೇ ತಾರೀಖಿನ ದಿನ ಅಂದಿನ ಡಿಐಜಿ ರವೀಂದ್ರನಾಥ್ ಐಜಿಪಿಗೆ ಪತ್ರ ಬರೆದಿದ್ದರು. ಅದಕ್ಕೆ ಒಪ್ಪಿಗೆ ಸೂಚಿಸಿ ಐಜಿಪಿ ಸಹಿ ಮಾಡಿದ್ದಾರೆ. ಹಾಗಾದರೆ ರೆಹಮಾನ್ ಖಾನ್ ಮತ್ತು ಇತರರ ವಿರುದ್ಧ ತನಿಖೆ ನಡೀತಾ ಅದರಲ್ಲಿ ಕಂಡು ಬಂದದ್ದೇನು ಅನ್ನೋ ಪ್ರಶ್ನೆ ಏಳುತ್ತೆ. ಇನ್ಸ್ಪೆಕ್ಟರ್ ರವಿಶಂಕರ್ ತನಿಖೆ ನಡೆಸಿದ್ದು ಹೌದು, ಅವ್ಯವಹಾರ ಪತ್ತೆ ಹಚ್ಚಿದ್ದು ಹೌದು. ಅಂತಿಮ ತನಿಖಾ ವರದಿಯನ್ನ ಕೂಡ ಸಿದ್ಧಪಡಿಸಿದ್ದರು ಇನ್ಸ್ಪೆಕ್ಟರ್ ರವಿಶಂಕರ್. ರೆಹಮಾನ್ ಖಾನ್, ಅವರ ಪುತ್ರ ಮಕ್ಸೂದ್ ಅಲಿ ಖಾನ್, ಮೊಹಮ್ಮದ್ ಅಸಾದುಲ್ಲಾ, ಶಫೀವುಲ್ಲಾ, ಖಾತಿಬ್, ಮುಮ್ತಾಜ್ ಅಹಮದ್ ಖಾನ್ ಮತ್ತು ಹಿದಾಯತ್ ಉಲ್ಲಾಹ್ ಅವ್ಯವಹಾರದ ದಾಖಲೆಗಳು ಸಿಕ್ಕಿದ್ದವು. ಚಾರ್ಜ್ ಶೀಟ್ ಸಲ್ಲಿಸಲು ಹಿರಿಯ ಅಧಿಕಾರಿಗಳ ಬರವಣಿಗೆಯಲ್ಲಿ ಒಪ್ಪಿಗೆ ಕೇಳಿದ್ದ ತನಿಖಾಧಿಕಾರಿ. ಸುವರ್ಣ ನ್ಯೂಸ್ ಬಳಿ ದಾಖಲೆ ಇದೆ. ಇದು ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ ಚಾರ್ಜ್ ಶೀಟ್ ಸಲ್ಲಿಸಲು ಒಪ್ಪಿಗೆ ಕೋರಿ 2004 ಆಗಸ್ಟ್ 25ರಂದು ಬರೆದಿದ್ದ ಪತ್ರ. ಇದರಲ್ಲಿ ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಸೇರಿದಂತೆ ಇನ್ನಿತರೆ ಪ್ರಭಾವಿಗಳ ವಿರುದ್ಧ ತನಿಖಾ ವರದಿ ಸಿದ್ಧ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಈ ಪತ್ರಕ್ಕೆ ಸೂಕ್ತ ಉತ್ತರ ಸಿಕ್ಕಿದ್ದರೆ ಅವರೆಲ್ಲರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಬೇಕಾಗಿತ್ತು. ಆದರೆ ನಂತರ ನಡೆದದ್ದೇ ಬೇರೆ. ಚಾರ್ಜ್ ಶೀಟ್ನಲ್ಲಿ ಪ್ರಭಾವಿಗಳ ಹೆಸರೇ ಇರಲಿಲ್ಲ. ಜನರಲ್ ಮ್ಯಾನೇಜರ್ ಮಹಮ್ಮದ್ ಅಸಾದುಲ್ಲಾ, ಸೀನಿಯರ್ ಮ್ಯಾನೇಜರ್ ಶಫೀವುಲ್ಲಾ, ಅಸಿಸ್ಟೆಂಟ್ ಅಕೌಂಟೆಂಟ್ ಹಿದಾಯತುಲ್ಲಾ ವಿರುದ್ಧ ಮಾತ್ರ ಚಾರ್ಜ್ ಶೀಟ್. ರೆಹಮಾನ್ ಖಾನ್ ಸೇರಿದಂತೆ ಉಳಿದವರ ಹೆಸರು ಯಾಕೆ ಬರಲಿಲ್ಲ? ಪ್ರಭಾವಿಗಳ ಹೆಸರು ಕೈಬಿಡುವಂತೆ ಸಿಐಡಿಯ ಮೇಲೆ ಒತ್ತಡ ಹೇರಿದವರು ಯಾರು? ಅಮಾನತ್ ಬ್ಯಾಂಕ್ನ 60 ಕೋಟಿ ಹಣ ತಿಂದವರನ್ನ ರಕ್ಷಿಸಿದವರು ಯಾರು? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಿದೆ. ಇನ್ಸ್ಪೆಕ್ಟರ್ ಹಂತದ ತನಿಖಾಧಿಕಾರಿ ನಡೆಸಿದ ತನಿಖೆಯ ಅಂತಿಮ ವರದಿಯಲ್ಲಿ ಇದ್ದ ಪ್ರಭಾವಿಗಳ ಹೆಸರುಗಳು ಚಾರ್ಜ್ ಶೀಟ್ನಲ್ಲಿ ಮಾಯವಾಗುತ್ತವೆ ಅಂದ್ರೆ ಪಾಪದ ದುಡ್ಡಿನಲ್ಲಿ ಯಾರ್ಯಾರಿಗೋ ಪಾಲು ಸಂದಿದೆ ಎಂಬ ಸಂಶಯ ಬರೋದು ಸಹಜ. ಆದರೆ ಉತ್ತರ ಕೊಡಬೇಕಾದವರು ಮುಗುಮ್ಮಾಗಿ ಕುಳಿತಿದ್ದಾರೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ದಾಖಲೆಗಳನ್ನು ನೋಡಿದ್ರಿ. ಸುವರ್ಣ ನ್ಯೂಸ್ ಬಳಿ ಇರುವಂತಹ ದಾಖಲೆಗಳು ಇವು. CIDಯ ಫೈಲ್ಗಳಲ್ಲಿ ಹುದುಗಿ ಹೋಗಿರುವಂಥ ದಾಖಲೆಗಳು. ಇಂಟರ್ ಆಫೀಸ್ ಕಾನ್ವರ್ಸೇಷನ್ ಅಂತ ಕರೀತಾರೆ. CIDಯಲ್ಲಿ ಎಕನಾಮಿಕ್ಸ್ ಅಫೆನ್ಸ್ ವಿಂಗ್ ಅನ್ನುವಂಥ ಒಂದು ವಿಂಗ್ ಇದೆ. ಹಣಕಾಸು ಅವ್ಯವಹಾರಗಳನ್ನು ತನಿಖೆ ಮಾಡುವಂಥ ವಿಂಗ್. ಆ ವಿಂಗ್ನ ಅಧಿಕಾರಿಗಳ ಮಧ್ಯದಲ್ಲಿ ನಡೆದಂಥ ಸಂಭಾಷಣೆಯ ವಿವರಗಳನ್ನು ನಾವು ನಿಮಗೆ ಕೊಟ್ಟಿರುವಂಥದ್ದು. ಇನ್ಸ್ಪೆಕ್ಟರ್ ರವಿಶಂಕರ್ ಈ ಬ್ಯಾಂಕ್ ಅವ್ಯವಹಾರದ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದರು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಮತ್ತು ಅವರ ಹತ್ತಿರದವರ ವಿರುದ್ಧ ದಾಖಲೆಗಳು ಸಿಕ್ಕಿದೆ, ನನಗೆ ತನಿಖೆಗೆ ಕಾಲಾವಕಾಶ ಬೇಕು ಅಂತ. ನಂತರ ಹೆಚ್ಚು ಕಡಿಮೆ 10 ತಿಂಗಳ ನಂತರ ಹೇಳ್ತಾರೆ, ಆ ದಾಖಲೆಗಳು ಪ್ರೂವ್ ಆಗಿವೆ, ನಾನು ಅವರ ವಿರುದ್ಧ ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಅಂತಿಮ ತನಿಖಾ ವರದಿಯನ್ನು ತಯಾರು ಮಾಡಿದ್ದೀನಿ, ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಒಪ್ಪಿಗೆ ಕೊಡಿ ಅನ್ನುವಂಥ ಪತ್ರವನ್ನು ಹಿರಿಯ ಅಧಿಕಾರಿಗಳಿಗೆ ಕೊಡ್ತಾರೆ. ಆದರೆ ಅಂತಿಮವಾಗಿ ಸಲ್ಲಿಸಲಾಗುವ ಚಾರ್ಜ್ ಶೀಟ್ನಲ್ಲಿ ರೆಹಮಾನ್ ಖಾನ್ ಹೆಸರು ಇಲ್ಲ, ಅವರ ಮಕ್ಕಳ ಹೆಸರು ಇಲ್ಲ, ಅವರ ಹತ್ತಿರದವರ ಹೆಸರು ಕೂಡ ಇಲ್ಲ. ಇವತ್ತು ಈ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅನ್ವರ್ ಮನಿಪ್ಪಾಡಿ ಇದ್ದಾರೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಯೋಗ ಮತ್ತು ನಿಗಮದ ಮಾಜಿ ಅಧ್ಯಕ್ಷರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಸರ್ ಇದು? CIDಯಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೀಬಹುದು ಅನ್ನುವಂಥದ್ದು
ಇದು ನನ್ನ ಕಲ್ಪನೆಗೂ ಮೀರಿರುವಂತ. ನನಗಿದು ಅಚ್ಚರಿ ಆಗಲಿಲ್ಲ. ಯಾಕೆಂದರೆ ಇದರ ಮುಂಚಿತವಾಗಿ ಆಯೋಗದ ಅಧ್ಯಕ್ಷನಾಗಿರುವಾಗ ಇದರ ಮೇಲೆ ಎಲ್ಲ, ಇದು ಕೇವಲ ರವಿಶಂಕರ್ದ ರಿಪೋರ್ಟ್ ಮಾತ್ರ ಅಲ್ಲ, RBI ರಿಪೋರ್ಟು, ಆಮೇಲೆ ಅಪ್ಪಣ್ಣ ಹೆಗ್ಡೆ ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಕರ್ನಾಟಕ ಅವ್ರದ್ದು ರಿಪೋರ್ಟು, ಅದನ್ನೆಲ್ಲ ಒಟ್ಟಿಗೆ ಹಾಕಿ ನಾನು ಲೋಕಾಯುಕ್ತಕ್ಕೆ ದೊಡ್ಡ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ದೆ ನಾನು ಕಳೆದ ಒಂದು ವರ್ಷ ಮುಂಚಿತವಾಗಿ. ಅದು ಲೋಕಾಯುಕ್ತದಲ್ಲಿ ಇದೆ, ಅವ್ರು ಕೈಗೆ ಎತ್ಕೊಂಡಿದ್ದೆಲ್ಲ ಗೊತ್ತಿಲ್ಲ ನನಗೆ, ಕೊಟ್ಟಿದ್ದೇವೆ. ಅದು ಅಲ್ಲದೆ ತಾವು 60 ಕೋಟಿ ಪಾಪ ಹೇಳಿದಿರಿ ನೀವು, ಅದು ಆ ಮುಮ್ತಾಜ್ ಅಹಮದ್ ಖಾನ್ ಕೊಟ್ಟ ಕಂಪ್ಲೇಂಟ್ 60 ಕೋಟಿಯನ್ನು ಕೊಟ್ಟಿದ್ದಾನೆ. ಅದು ಯಾಕೆ ಬಲಿಪಶು ಮಾಡಲಿಕ್ಕೆ, ಮತ್ತೊಬ್ಬರನ್ನು ಬಲಿಪಶು ಮಾಡಲಿಕ್ಕೆ ಹಾಗೆ ಕೊಟ್ಟು 60 ಕೋಟಿಗೆ ಇಂತಿದ್ದವರು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇಂಟ್ರೆಸ್ಟಿಂಗ್ಲಿ ಮುಮ್ತಾಜ್ ಅಹಮದ್ ಖಾನ್ ಕಂಪ್ಲೇಂಟ್ ಕೊಡ್ತಾರೆ 23/2/2003. ಅವರು ಕಂಪ್ಲೇಂಟ್ ಕೊಡ್ತಾರೆ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ, CID ತನಿಖೆಗೆ ಬರುತ್ತೆ. ಇನ್ಸ್ಪೆಕ್ಟರ್ ರವಿಶಂಕರ್ ಮಾಡಿದಂತಹ ತನಿಖೆ ದೂರು ಕೊಟ್ಟಿರೋ ಮುಮ್ತಾಜೇ ಆರೋಪಿ ಅನ್ನೋದು ಗೊತ್ತಾಗುತ್ತೆ. ಅವರು ಕೂಡ ಹಣ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವರು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವರು ರೆಹಮಾನ್ ಖಾನು, ಬಾಕಿ ಡೈರೆಕ್ಟರ್ಗಳು, ಅವರ ಬೇನಾಮಿ ಅಕೌಂಟ್ಗಳು, ಅದು ಅಲ್ಲದೆ ಅವರ ಸಂಬಂಧಿಕರು, ಅಳಿಯರು, ಮಗಳು, ಅದೆಲ್ಲ ಸೇರಿಕೊಂಡು ಇದು ಮಾಡಿದ್ದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಅವರೇ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಯಾರು ಅಹಮದ್ ಖಾನ್, ಅವ್ರು ಕೂಡ ಚೇರ್ಮನ್ ಆಗಿದ್ದು ಇವರಾದ ನಂತರ. ಏನು ಕಂಪ್ಲೇಂಟ್ ಕೊಡ್ತಾರೆ, ಇಂಥ ಅಸದುಲ್ಲಾ ಅವರು ಇವರೆಲ್ಲ ಲಪ್ಟಾಯಿಸಿದ್ದಾರೆ ಅಂತೇಳಿ ಕೇಳಿ ಮ್ಯಾನೇಜರ್ ಅದು ಬಲಿಪಶು ಮಾಡಿದವ್ರನ್ನ ತಪ್ಪಿಸ್ಕೊಂಡು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಯಾರೋ ಪುಣ್ಯಾತ್ಮ ಒಳ್ಳೆ ಅಧಿಕಾರಿಯೊಬ್ಬರು ಬಂದು ಎಲ್ಲೊಂದು ಕಂಡು ಹಿಡಿದಲ್ಲದೆ ನೋಡಿ ಇಂಥವರೆಲ್ಲ ಇವರು ಕೂಡ ಇದ್ದಾರೆ ಎಂಬ ತನಿಖೆ ವರದಿಯನ್ನು ಒಪ್ಪಿಸ್ತಾರೆ. ಅದು ಒಪ್ಪಿಸಿದ ನಂತರ ಇವರೆಲ್ಲ ಅದರಲ್ಲಿ ಇರುವ ಕಳ್ಳರು ಎಂದು ಗೊತ್ತಾಗುತ್ತೆ. ಅದು ಮಾತ್ರ 60 ಕೋಟಿ ಅಲ್ಲ, ಅದು ನಿಜವಾದ ತನಿಖೆ ಆದಲ್ಲಿ, ನಿಜವಾದ ತನಿಖೆಯಲ್ಲಿ ಹೇಳ್ತಾ ಇದ್ದೀರೇನು 10,000ಗಿಂತಲೂ ಮೇಲು ಕೋಟಿ ದೊಡ್ಡ ಅವ್ಯವಹಾರ ಆಗಿದೆ. ಅದಕ್ಕೋಸ್ಕರ ಇವತ್ತು ಅಮಾನತ್ ಬ್ಯಾಂಕ್ ಟೊಳ್ಳಾಗಿದೆ. ಅಲ್ಲಿ ಯಾರು ಡೆಪಾಸಿಟ್ ಇದ್ದಾರೋ, ಯಾರು ಠೇವಣಿ ಹೂಡಿದ್ದಾರೋ, ಇದು ಬಡ ಪಾಯಿಗಳು ಸ್ವಾಮಿ. ಇವರಿಂತ ಇದು ಉದ್ದೇಶ ಯಾಕೆ ಹೇಳಿದ್ರೆ, ಅಲ್ಪಸಂಖ್ಯಾತ ಮುಸಲ್ಮಾನ್ ಬಾಂಧವರಿಗೆ, ಬಡ ಪಾಯಿಗಳಿಗೆ ಏನೋ ವ್ಯಾಪಾರ ಮಾಡಲಿಕ್ಕೆ ಅಥವಾ ಒಂದು ವೃತ್ತಿಯನ್ನು ಅನ್ವಯಿಸಿ ಹೋಗಲಿಕ್ಕೆ, ಅದಕ್ಕೋಸ್ಕರ ಸಾಲ ಕೊಡುವ ನಿಟ್ಟಿನಲ್ಲಿ ಇದನ್ನು ಬ್ಯಾಂಕನ್ನು ಶುರು ಮಾಡಿದರು. ಅದಕ್ಕೋಸ್ಕರ ದೇಶದ ಅಗಲ ಉದ್ದಕ್ಕೂ ಹೋಗಿ ಎಲ್ಲರ ಹತ್ರ ಶೇರನ್ನು ಸಂಗ್ರಹ ಮಾಡಿ ಬಂದು ಶುರು ಮಾಡಿದ್ದು. ಶೇರು ಪಾಪ ಕೂಲಿಗಳು ಕೊಟ್ಟಿದ್ದಾರೆ, ದಿನ ಕೂಲಿಯವರು ಕೊಟ್ಟಿದ್ದಾರೆ, ರಿಕ್ಷಾ ಡ್ರೈವರ್ಸ್ ಕೊಟ್ಟಿದ್ದಾರೆ, ಬಡ್ಡಿ ಪಾಯವರು ಎಲ್ಲೆಲ್ಲಿ ಮಾರ್ಕೆಟಲ್ಲಿ ಕೆಲಸ ಮಾಡೋರು ಕೊಟ್ಟಿದ್ದಾರೆ. ಇವರೆಲ್ಲ ಕೊಟ್ಟು ಇದನ್ನು ಬೆಳೆಸಿ ಬಂದ ಬ್ಯಾಂಕ್. ಈ ಬ್ಯಾಂಕಲ್ಲಿ ಬೆಳೀತಾ ಬಂದಾಗ ಇವರೆಲ್ಲ ಸೇರಿ ಇದನ್ನು ಲಬ್ಧಾಯಿಸಿದ್ದಾರೆ. ಇದು ಬಡಪಾಯಿಗಳೇ, ಅಲ್ಪಸಂಖ್ಯಾತ ಮುಸಲ್ಮಾನ್ ಬಡಪಾಯಿಗಳಿಗೆ ಉಪಯೋಗ ಆಗಬೇಕಂತ ಉದ್ದೇಶ ಶುರು ಮಾಡಿದ್ದು. ಆದರೆ ಇದು ಉಪಯೋಗ ಆದ್ದು ಈ ರೆಹಮಾನ್ ಖಾನು ಮೊದಲಿದ್ದವನು ಮತ್ತು ಮುಮ್ತಾಜ್ ಅಹಮದ್ ಖಾನು, ಭಾಳಷ್ಟು ಮಂದಿ ಡೈರೆಕ್ಟರ್ಗಳು, ಅವರ ಸಂಬಂಧಿಕರು, ಅಳಿಯಂದಿರು, ತಮ್ಮಂದಿರು, ಬೇನಾಮಿ ಅಕೌಂಟ್ಗಳು, ಅವರಿಗೆ ಚಮಚ ಮಾಡೋರು ಮೊದಲಿಗೆ ರೆಹಮಾನ್ ಖಾನ್ ಮಾಡಿದ ನಂತರ ಅದು ಹೊರಗೆ ಬೀಳೋ ಸಂದರ್ಭದಲ್ಲಿ ಡೈರೆಕ್ಟರ್ಗಳು ಬೇರೆಯವರೆಲ್ಲ ತಿರುಗಿ ಬೀಳೋದು ಬೇಡ ಅಂತೇಳಿ ಅವರಿಗೂ ಕೊಟ್ಟರು, ಅವರ ಚಮಚಗಳಿಗೂ ಕೊಟ್ಟರು, ಅವರ ಸಂಬಂಧಿಕರಿಗೆ ಕೊಟ್ಟಾದ ನಂತರ ಭಾಳ ಚೆನ್ನಾಗಿ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು 100 ರೂಪಾಯಿದು ಒಂದು ಸಾಲ ಕೊಟ್ಟರೆ ಅದಕ್ಕೆ 10 ರೂಪಾಯಿದು ಗ್ಯಾರಂಟಿ ಕೊಡೋದು, ಅಡವು ಕೊಡೋದು. ಆ ಅಡವು 10 ರೂಪಾಯಿ ವ್ಯಾಲ್ಯೂ ಮಾತ್ರ ಇರೋದು. ಇವ್ರು ಕೊಟ್ಟ ಸಾಲ 100 ರೂಪಾಯಿ. ಆ 100 ರೂಪಾಯಿ 160, 180 ಆಗುತ್ತೆ. ಲಾಸ್ಟ್ ಏನಾಗುತ್ತೆ, ಅಯ್ಯೋಯ್ಯೋ ಇದು NP ಆಗಿಬಿಟ್ಟಿದೆ, NP ಆಗಿಬಿಟ್ಟಿದೆ, ನಾನ್ ಪ್ರೊಡಕ್ಟಿವ್ ಅಕೌಂಟ್ ಆಗಿಬಿಟ್ಟಿದೆ, ಏನು ಮಾಡೋದು? ಅವ್ರು ಕೊಟ್ಟ ಅಡ ಯಾವುದು ಹಿಪಾಥಿಕೇಟ್ ಮಾಡಿದಾರ ಅದನ್ನು ಕಬ್ಜಾ ಮಾಡೋಣ ಅಂತೇಳಿ. ಅದಿರೋದು ಎಷ್ಟು 10 ರೂಪಾಯಿದು ಸಿಕ್ಕಿದ ಅಂತ ಬೇರೆ ದುಡ್ಡಿಲ್ಲ ಅಂದರೆ ಅದು ಮಾಡೋದು. ಪ್ರಿನ್ಸಿಪಲ್ಲು, ಇಂಟ್ರೆಸ್ಟು ಎಲ್ಲ ವೇವ್ ಮಾಡಿ ಆ ಬ್ಯಾಂಕನ್ನು ಟೊಳ್ಳು ಮಾಡಿದ್ದಾರೆ ಇವರು. ಬಹಳ ಬೇಸರ ವಿಷಯ. ಇದನ್ನು ನಿಮ್ಮಂತ ಪತ್ರಕರ್ತರು ಟಿ ವಿ ಚಾನೆಲ್ನವರು ಇದನ್ನು ಹೊರಗೆ ತಿರುಗಿಸೋದು ಭಾಳ ಸಂತೋಷ ವಿಷಯ. ಅದಕ್ಕೋಸ್ಕರ ಕಳೆದ ವಾರ ಯಾವುದೋ ಮತ್ತೊಂದು ಟಿ ವಿ ಚಾನೆಲ್ಗೆ ಹೋಗಿದ್ದೆ. ಅಲ್ಲೂ ಕೂಡ ನಾನು ಇದನ್ನು ಮಾಡ್ತೇನೆ ಅಂತೇಳಿ ಅವ್ರು ಯಾರ್ಯಾರು ಕಳಿಸ್ಬಿಟ್ಟು ಆ ಸ್ಟುಡಿಯೋ ಕಳಿಸ್ಬಿಟ್ಟು ಅಟ್ಯಾಕ್ ಮಾಡಲಿಕ್ಕೆ ಕೂಡ ನೋಡಿದರು. ಈ ಸಂದರ್ಭದಲ್ಲಿ ನಾನು ಪೊಲೀಸವರಿಗೆ, ಅಧಿಕಾರಿಗೆ ಹೇಳಿದಾಗ ನನಗೆ ಹೀಗೆ ಆಗ್ತಿದೆ, ನನಗೆ ಕೊಟ್ಟ ಗನ್ಮೆಂಟ್ ಸಾಲದು, ನನಗೆ ಆರ್ಮ್ಡ್ ಅವರೇ ಬೇಕಂತ ಹೇಳಿದಾಗ, ಆರ್ಮ್ಡ್ ಪೊಲೀಸರು ಬೇಕಂತ ಹೇಳಿದಾಗ ಅವ್ರನ್ನೂ ಕೂಡ ತೆಗೆದುಬಿಟ್ಟಿದ್ದಾರೆ. ಇವತ್ತು ಐ ಆಮ್ ಓಪನ್ ಟು ಎನಿಬಡಿ ಟು ಕೇಲ್ ಮೀ ನೌ. ಸೊ ತಾವು ಹೇಳುವಂಥದ್ದು ಯಾರು ಈ ಪ್ರಶ್ನೆ ಎತ್ತಾರ ಅವ್ರ ಪ್ರಾಣಕ್ಕೆ ಅಪಾಯ ಕೂಡ ಖಂಡಿತ. ನಿಮ್ಗೆ ಗೊತ್ತಿದ್ದಾಗೆ ಶಂಶುಲ್ ಹುದಾ ಅಂತೇಳಿ ಒಬ್ಬ ಉರ್ದು ಎಡಿಟರ್, ಒಬ್ಬ ಮ್ಯಾಗ್ಝಿನ್, ಅವನು ಟ್ಯಾನರ್ ರೋಡಲ್ಲಿ, ಅವನು ನನಗೆ ಬಂದಕ್ಕೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಅವ್ರ ಪಾಪ ಅವ್ರಿಗೆ ಹೇಳಿದ್ರು, ನನಗೆ ಭಯ ಉಂಟು, ನನ್ನ ಮೇಲೆ ಅಪಾಯ ಉಂಟು ಹೇಳಿ ಹೇಳ್ತಾ ಇದ್ರು ನನಗೆ. ನಾನು ಹೇಳಿದೆ ನನ್ನ ಜೊತೆ ಬರೀರಪ್ಪ ಅಂತೀರಿ, ಪಾಪ ಇಲ್ಲ ಬರ್ತೇನೆ ಹೇಳಿದರು. ಮರು ದಿವಸವೇ
Yes. ಹಾಡು ಹಗಲಲ್ಲಿ Yes. ಅವ್ರನ್ನ ಹೋಗಿ ಕೊಲೆ ಮಾಡಿದ್ದಾರೆ, ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ. Yes, ಇಲ್ಲಿ ಒಂದು- ತನಕ ಒಂದು- ಪೊಲೀಸರು yes. ಕಂಡಿಡಿದು ಯಾರು ಅಂತ ಹೇಳಿ. ಒಂದು ಬ್ರೇಕ್ನ ಸಮಯ ಆಗಿದೆ ಅನ್ವರ್ ಮಣಿಪಾಡಿ ಅವರೇ. CIDಯನ್ನ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡೋದಕ್ಕೆ ಬಯಸುತ್ತೆ. ಅದರ ಮೂಲಕ ಈ ರಾಜ್ಯದ ಗೃಹ ಸಚಿವರನ್ನ ಪ್ರಶ್ನೆ ಮಾಡೋದಕ್ಕೆ ಬಯಸುತ್ತೆ, ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ಬಯಸುತ್ತೆ. ಇನ್ಸ್ಪೆಕ್ಟರ್ ರವಿಶಂಕರ್ ಅವರು ಕೊಟ್ಟಂಥ ಅಂತಿಮ ವರದಿಯಲ್ಲಿದ್ದ ಹೆಸರುಗಳು ರೆಹಮಾನ್ ಖಾನ್, ಅವರ ಪುತ್ರ ಮಕ್ಸೂದ್ ಅಲಿ ಖಾನ್, ಮೊಹಮ್ಮದ್ ಅಸಾದುಲ್ಲಾ, ಶಫೀವುಲ್ಲಾ, ಖಾತಿಬ್, ಮುಮ್ತಾಜ್ ಅಹಮದ್ ಖಾನ್, ಹಿದಾಯತುಲ್ಲಾ. ಈ ಹೆಸರುಗಳು ಇನ್ಸ್ಪೆಕ್ಟರ್ ರವಿಶಂಕರ್ ಕೊಟ್ಟ ಅಂತಿಮ ವರದಿಯಲ್ಲಿದ್ವು. ನಮಗೆ ಯಾರಾದರೂ ಉತ್ತರ ಕೊಡಿ ದಯವಿಟ್ಟು. ಚಾರ್ಜ್ ಶೀಟ್ನಲ್ಲಿ ಯಾಕೆ ಮಾಯ ಆದವು? ಇವರು ತಿಂದಂಥ ಆರೋಪಿತ 60 ಕೋಟಿಯಲ್ಲಿ, ಇವರು ಹೇಳುವ 10,000 ಕೋಟಿಯಲ್ಲಿ ಯಾರ್ಯಾರು ಪಾಲು ಪಡೆದರು? ಅವರೇ ಅದರ ಪರಿಣಾಮವಾಗಿ ಈ ಎಲ್ಲ ಹೆಸರುಗಳು ಚಾರ್ಜ್ ಶೀಟ್ನಿಂದ ಬಿಟ್ಟು ಹೋದ್ವಾ? ಈ ಉತ್ತರವನ್ನು ನಾವು CIDಯಿಂದ ಬಯಸ್ತೀವಿ, ಗೃಹ ಸಚಿವರಿಂದ ಬಯಸ್ತೀವಿ, ಮುಖ್ಯಮಂತ್ರಿಗಳಿಂದ ಬಯಸ್ತೀವಿ. ಈ ಚರ್ಚೆನ ಮುಂದುವರಿಸೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್.